ರಾಜ್ಯ ರಾಜಕೀಯದಲ್ಲಿ ಸದ್ಯ ಸಿದ್ದರಾಮಯ್ಯ ಸಿಎಂ ಆಗಿ 5 ವರ್ಷ ಇರ್ತಾರಾ ಇಲ್ಲ ಸಿಎಂ ಕುರ್ಚಿಯನ್ನ ಇಳಿತಾರಾ ಅನ್ನೋದೇ ಚರ್ಚೆ. ಸಾಲು ಸಾಲು ಆರೋಪಗಳು, ಹಗರಣಗಳು ಸಿದ್ದರಾಮಯ್ಯ ಅವರ ಟೆನ್ಷನ್ ನ ಹೆಚ್ಚು ಮಾಡಿದೆ. ಇನ್ನು ಕಾಂಗ್ರೆಸ್ನೊಳಗಿನ ಅಧಿಕಾರ ಹಂಚಿಕೆಯ ಕಿಡಿ ಕೂಡ ಆಗಿಂದಾಗ್ಗೆ ಹೊಗೆಯಾಡ್ತಾನೆ ಇರುತ್ತೆ. ಆದರೆ ಮುಡಾಸುಳಿಯಲ್ಲಿ ಸಿಲುಕಿರುವಂತಹ ಸಿದ್ದು ಬೆನ್ನಿಗೆ ಇಡೀ ಹೈಕಮಾಂಡ್ ನಿಂತಿರೋದು ಬಲ ತಂದಿದೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನೋದಕ್ಕೆ ಪುಷ್ಟಿ ನೀಡಿದಂತಿದೆ. ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ಇಳಿ ಪ್ರಶ್ನೆ ಇಲ್ಲ. ಹೈಕಮಾಂಡ್ ಅವರು ಕೂಡ ನಿಮ್ಮ ಜೊತೆ ಇದ್ದು ಅಂತ ಹೇಳಿದ್ದಾರೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನ ಹೊಡೆದ್ರ ಸಿದ್ದರಾಮಯ್ಯ ಪೂರ್ಣ 5 ವರ್ಷವೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ಒಂದ್ ಕಡೆ ಹಗರಣ ಆರೋಪ, ಮತ್ತೊಂದ್ ಕಡೆ ಅಧಿಕಾರ ಹಂಚಿಕೆ ಗದ್ದಲ. ಇವೆರಡೂ ಸಿಎಂ ಸಿದ್ದರಾಮಯ್ಯಗೆ ದೊಡ್ಡ ತಲೆನೋವಾಗಿದ್ವು. ಹೀಗಾಗಿ ಸಿದ್ದರಾಮಯ್ಯ ಸಿಎಂ ಆಗಿ 5 ವರ್ಷ ಮುಂದುವರಿತಾರಾ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಪಾಳ್ಯದಲ್ಲಿ ಪದೇ ಪದೇ ಮಾರ್ಧನಿಸ್ತಾ ಇದೆ. ಆದ್ರೀಗ ಇಡೀ ಪ್ರಾಸಿಕ್ಯೂಷನ್ ವಿಷಯದಲ್ಲಿ ಇಡೀ ಕಾಂಗ್ರೆಸ್ ಪಡೆಯೇ ಸಿದ್ದು ಬೆನ್ನಿಗೆ ನಿಂತಿರೋದನ್ನ ನೋಡ್ತಿದ್ರೆ ಸಿದ್ದು ಬದಲಾವಣೆ ಅಸಾಧ್ಯ ಅನ್ನೋ ಗುಸುಗುಸು ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರ್ತಿದೆ. ಹೈಕಮಾಂಡ್ ಭೇಟಿಯಾಗಿ ದೆಹಲಿಯಿಂದ ವಾಪಸ್ ಆಗಿರುವ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಸದ್ಯ ಕುತೂಹಲ ಮೂಡಿಸಿದೆ. ಸಿದ್ದರಾಮಯ್ಯ ಸಿಎಂ ಆಗಿ 5 ವರ್ಷ ಪೂರ್ಣಗೊಳಿಸುವ ಬಗ್ಗೆ ಪುಷ್ಟಿ ನೀಡಿದೆ. ಬಿಜೆಪಿಯ ಹುನ್ನಾರದ ವಿರುದ್ಧ ಗಟ್ಟಿಯಾಗಿ ನಿಲ್ಲದಿದ್ರೆ ಇಂದು ಕರ್ನಾಟಕ, ನಾಳೆ ತೆಲಂಗಾಣದಲ್ಲೂ ಸರ್ಕಾರ ಉರುಳಿಸುವ ಕೆಲಸಕ್ಕೆ ಬಿಜೆಪಿ ಕೈ ಹಾಕುತ್ತೆ. ಹಾಗಾಗಿ ನಮ್ಮ ಪಕ್ಷ ಸಿಎಂ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದೆ. ಹಾಗಾಗಿ ಸಿಎಂ ಬದಲಾವಣೆಯ ಪ್ರಶ್ನೆಯೇ ಉದ್ಭವಿಸೋದಿಲ್ಲ ಎಂದಿದ್ದಾರೆ. ಅದ ಬದಲಾವಣೆ ಪ್ರಶ್ನೆ ಬರಲಿ. ಈಗಾಗಲೇ ಸಾಕಷ್ಟು ಸಾರಿ ನಾವು ಹೇಳಿದ್ವಿ, ನಮ್ಮ ಸಚಿವರು ಹೇಳಿದ್ದಾರೆ, ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ಇಳಿ ಪ್ರಶ್ನೆ ಇಲ್ಲ. ಸೊ ಏನು ಕಾರ್ಯ ಆಗಿದ್ರೆ ಆಗಲಿ, ಅದಕ್ಕೆ ಆಗಬಾರ್ದು ಅಂತ ಯಾರ್ದು ಇಲ್ಲ. ಇನ್ನೂ ಅವ್ರ ಮೇಲೆ ಏನೂ ಸಾಬೀತಾಗಿಲ್ಲ, ಬದಲಾವಣೆ ಪ್ರಶ್ನೆ ಬರೋದಿಲ್ಲ. ಮನೆಲ್ಲ ಬಹಿರಂಗವಾಗಿ ಹೇಳಬೇಕಾಗುತ್ತೆ, ನಿಲ್ಲಬೇಕಾಗ್ತದೆ. ಯಾಕಂದರೆ ಅಂತಿಮವಾಗಿ ಡಿಸಿಷನ್ ತೊಗೊಳೋರು ಹೈಕಮಾಂಡು. ಈಗ ನಾಳೆ ಸಿದ್ದರಾಮಯ್ಯ ಅವ್ರಿಗೆ ತೊಂದರೆ ಆದರೆ ನೆಕ್ಸ್ಟ್ ತೆಲಂಗಾಣ ಹೋಗ್ತದೆ. ತೆಲಂಗಾಣಕ್ಕೆ ಎಷ್ಟು 1 ತಿಂಗಳಲ್ಲಿ ಅವ್ರಿಗೂ ನೋಟಿಸ್ ಕೊಡ್ತಾರೆ, ಅವ್ರಿಗೆ ಈ ಥರ ನೋಟಿಸ್ ಕೊಡ್ತಾರೆ, ಮತ್ತು ಅಲ್ಲಿ ಅವರು ಇಳಿಬೇಕಾಗ್ತೈತೆ. ಅದಕ್ಕೂ ಇದೊಂದು ಪಾರ್ಟಿಕಲ್ ಡಿಸಿಷನ್ ಅಂತ ಹೈಕಮಾಂಡ್ನವರು ಗಟ್ಟಿಯಾಗಿ ಇದಕ್ಕೆ ಒಂದು ಡಿಸಿಷನ್ಗೆ ಬರಬೇಕು. ಯಾವ ಕಾಲಕ್ಕೂ ನಮ್ಮ ಮುಖ್ಯಮಂತ್ರಿಗಳನ್ನು ನಾವು ಇಳಿಸೋದಲ್ಲ. ಅದು ಕರ್ನಾಟಕ ಇರ್ಬೋದು, ಬೇರೆ ನಮ್ಮದಿನ್ನೂ 3-4 ಕಡೆ ನಮ್ಮ ಸ್ಟೇಟ್ನಲ್ಲಿ ಸರ್ಕಾರ ಇದೆ. ಸೊ ಅದಕ್ಕೊಂದು ನಿರ್ಧಾರ ಬರಲೇಬೇಕು. ಅಧಿಕಾರ ಹಂಚಿಕೆಯ ನಿರೀಕ್ಷೆಯಲ್ಲಿರುವ ಡಿಸಿಎಂ ಡಿಕೆಶಿ ಈಗಾಗಲೇ ಸಿಎಂ ಸ್ಥಾನದ ಮೇಲೆ ಟವಲ್ ಹಾಕಿ ತಮ್ಮ ಸರದಿಗಾಗಿ ಕಾಯ್ತಿದ್ದಾರೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ನಾನು ಸಿದ್ದರಾಮಯ್ಯ ಪರ ಬಂಡಿಯಂತೆ ನಿಲ್ತೇನೆ ಎಂದಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಎಂಬ ಪ್ರಶ್ನೆಗೆ ಮಾತ್ರ ಡಿಸಿಎಂ ಡಿಕೆಶಿ ಮೌನವಾಗಿದ್ದು ಕುತೂಹಲ ಮೂಡಿಸಿದೆ. ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. 10 ವರ್ಷ ನಮ್ಮ ಸರ್ಕಾರ ತಮ್ಮ ವಿರುದ್ಧ ಹುನ್ನಾರ ಮಾಡ್ತಿರುವ ಬಗ್ಗೆ ಸಿಎಂ ವಾಗ್ದಾಳಿ. ದೇವರಾಜ್ ಅರಸು ಜಯಂತ್ಯೋತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಹುನ್ನಾರ ಮಾಡ್ತಿರುವವರಿಗೆ ಭರ್ಜರಿ ಟಾಂಗ್ ನೀಡಿದ್ದಾರೆ. ನಾನು ರಾಜಕೀಯಕ್ಕೆ ಬಂದು 40 ವರ್ಷ ಆಯ್ತು, ಇಲ್ಲಿಯವರೆಗೆ ಒಂದು ಕಪ್ಪು ಚುಕ್ಕೆ ಇಲ್ಲ. ಈಗ ಕಪ್ಪು ಚುಕ್ಕೆ ಕಳಂಕ ಇಡೋಕೆ ಹೊರಟಿದ್ದಾರೆ. ಇದಕ್ಕೆ ಕೆಲವರು ತಮಟೆ ಹೊಡೆಯೋರು ಇದ್ದಾರೆ. ಈ ಷಡ್ಯಂತ್ರದ ವಿರುದ್ಧ ಅವಕಾಶ ವಂಚಿತರೆಲ್ಲ ಹೋರಾಟ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ. 40 ವರ್ಷಗಳಾಯ್ತು, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ, ಕಳಂಕ ಇಲ್ಲ. ಈಗ ಕಳಂಕ ಕಪ್ಪು ಚುಕ್ಕಿ ಇಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಏನು ತಪ್ಪು ಮಾಡದೆ ಹೋದ್ರು ಕೂಡ ತಪ್ಪು ಮಾಡಿದ್ದಾನೆ ಅಂತ ದಿನಾ ಹೇಳೋದು, ರಾಜೀನಾಮೆ ಕೊಡಿ. ಅದಕ್ಕೊಂದಷ್ಟು ಜನ ತಮಟೆ ಹೊಡೆಯೋರು ಇದ್ದಾರೆ. ಇದು ಇವತ್ತು ನಡೀತಾ ಇರ್ತಕ್ಕಂಥ ಷಡ್ಯಂತ್ರಗಳು. ಇಂಥ ಷಡ್ಯಂತ್ರಗಳನ್ನು
ನಾವೆಲ್ಲರೂ ಕೂಡ ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದೀವಿ, ಅವಕಾಶಗಳಿಂದ ವಂಚಿತರಾಗಿದ್ದೀವಿ, ಶೋಷಣೆಗೆ ಒಳಪಟ್ಟಿದ್ದೀವಿ, ನಾವೆಲ್ಲರೂ ಒಂದಾಗಿ ಇಂಥ ಷಡ್ಯಂತ್ರಗಳನ್ನು ವಿರೋಧ ಮಾಡದೆ ಹೋದರೆ, ಇವುಗಳ ವಿರುದ್ಧ ಹೋರಾಟ ಮಾಡದೆ ಹೋದರೆ ಯಾರಿಗೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಎದುರಾಗಿರುವ ಸಂಕಷ್ಟ ಸವಾಲುಗಳನ್ನೇ ಮೆಟ್ಟಿಲು ಮಾಡಿಕೊಂಡಿರುವ ಸಿದ್ದರಾಮಯ್ಯ ಅಲುಗಾಡ್ತಿದ್ದ ತಮ್ಮ ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.